ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಆಧಾರ್ ಅಪ್ಡೇಟ್, ಆಧಾರ್ ರೂಲ್ಸ್ ಚೇಂಜ್, ನ್ಯೂ ಆಧಾರ್ ಆ್ಯಪ್ 2026 ಡಿಸೆಂಬರ್ವರೆಗೆ ಮಾತ್ರ ಈ ಒಂದು ಅವಕಾಶ ಅಂತ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೀವೆಲ್ಲರೂ ನಿಮ್ಗೆ ಯಾರಾದರೂ ಒಂದು 75 ರೂಪಾಯಿ ಕೇಳಿದ್ರೆ ನೀವು ಸುಮ್ಮನೆ ಕೊಟ್ಬಿಡ್ತೀರಾ? ಯಾಕೆ ಏನು ಅಂತ ರೀಸನ್ ಕೇಳ್ತೀರಲ್ವ? ಸೊ ನಮಗೆ ಒಂದೊಂದು ರೂಪಾಯಿನೂ ಕೂಡ ಇಂಪಾರ್ಟೆಂಟ್. ಎಸ್, ಆದರೆ ಎಷ್ಟೋ ಜನ ನಮ್ಮಲ್ಲಿ ಈ ಒಂದು 75 ರೂಪಾಯಿನ ಸುಮ್ಮನೆ ವೇಸ್ಟ್ ಮಾಡ್ತಾಯಿದ್ದಾರೆ, ಖರ್ಚು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅದು ಯಾಕೆ ಗೊತ್ತಾ? ನಮ್ಮ ಆಧಾರ್ಗೆ ಇಮೇಲ್ ಐ ಡಿ ಲಿಂಕ್ ಮಾಡಿಸೋಕ್ಕೆ. ಎಸ್, ಇವಾಗ ಬಂದಿರೋವಂಥ ಹೊಸ ಅಪ್ಡೇಟು ಕೂಡ ಅದೇ ಆಗಿದೆ ಸ್ನೇಹಿತರೆ. ನೀವೆಲ್ಲರೂ ಕೂಡ ಸರ್ಕಾರ ಹೇಳ್ತಾ ಇದೆ, ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರು ಹಾಗೆ ಬ್ಯಾಂಕ್ ಅಕೌಂಟು ಹೇಗೆ ಲಿಂಕ್ ಮಾಡಿಸ್ತೀವೋ, ಇಂಪಾರ್ಟೆಂಟೋ ಕಡ್ಡಾಯನೋ, ಅದೇ ರೀತಿ ಇವಾಗ ಇಮೇಲ್ ಐ ಡಿನೂ ಕೂಡ ಲಿಂಕ್ ಮಾಡಿಸ್ಬೇಕಾಗಿದೆ. ಇದೇ ಬಂದಿರೋಂಥ ಒಂದು ಹೊಸ ಅಪ್ಡೇಟು. ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ನ ಮಾಡಲೇಬೇಕು, ಇದು ಕಡ್ಡಾಯ ಆಗಿದೆ ಸ್ನೇಹಿತರೆ. ಸೊ ನಾರ್ಮಲಾಗೆ ಈ ಒಂದು ಆಧಾರ್ಗೆ ಇಮೇಲ್ ಐ ಡಿ ಲಿಂಕ್ ಮಾಡಿಸೋಕ್ಕೆ 75 ರೂಪಾಯಿ ಖರ್ಚಾಗುತ್ತೆ. ಆದರೆ ಇವಾಗ ಸರ್ಕಾರ ಜುಲೈ 1ರಿಂದ ಈ ಒಂದು ಅಪ್ಡೇಟ್ಗೆ ಕಂಪ್ಲೀಟಾಗಿ ಫ್ರೀಯಾಗಿ ಮಾಡಿದೆ. ಯಾವುದೇ ಒಂದು ರೂಪಾಯಿ ಕೂಡ ನೀವು ಖರ್ಚು ಮಾಡೋ ಹಾಗಿಲ್ಲ. 75 ರೂಪಾಯಿ ಏನು ಖರ್ಚಿದೆ ಅದನ್ನು ಕೂಡ ಮಾಡೋ ಹಾಗಿಲ್ಲ, ಕಂಪ್ಲೀಟಾಗಿ ಫ್ರೀ ಆಗಿದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ಆ ಟ್ವಿಸ್ಟ್ ಏನು ಅಂತ ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ ಈ ಒಂದು ಫ್ರೀ ಆಫರ್ನ ಮಿಸ್ ಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕನ್ನ ಬೀಳೋದು ಗ್ಯಾರಂಟಿ. ಸೊ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ? ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಸೇಫ್ ಆಗಿರಬೇಕಲ್ವ? ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಹೊಸ ಅಪ್ಡೇಟ್ ಏನು ಬಂದಿದೆ, ಇಮೇಲ್ ಐ ಡಿ ಲಿಂಕ್ ಮಾಡಿಸೋದನ್ನು ಎಲ್ಲರೂ ಕೂಡ ಮಾಡೋಣ, ಸೇಫ್ ಆಗಿರೋಣ. ಸೊ ಹಾಗಾದರೆ ಏನು ಕತೆ ಇದು ಏನು ಅಂತೇಳಿ ಇವತ್ತಿನ ಜೊತೆಗೆ ನೀವೀಗ ಆಧಾರ್ ಕಾರ್ಡ್ಗೆ ಇಮೇಲ್ ಐ ಡಿ ಲಿಂಕ್ ಮಾಡಿಸೋದು ಹೇಗೆ, ಅಪ್ಡೇಟ್ ಮಾಡಿಸೋದು ಹೇಗೆ ಅಂತೇಳಿ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಫಸ್ಟು ನಿಮ್ಮ ತಲೆಯಿರುವಂಥ ಒಂದು ಡೌಟನ್ನು ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಏನಪ್ಪ ಅದು ಅಂತ ಅಂದರೆ, ನಾನು ಆಲ್ರೆಡಿ ನನ್ನ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿದ್ದೀನಲ್ಲ, ಮತ್ತೆ ಯಾಕೆ ಈ ಇಮೇಲ್ ಐ ಡಿ ಲಿಂಕ್ ಮಾಡಿಸ್ಬೇಕು, ಅಪ್ಡೇಟ್ ಮಾಡಿಸ್ಬೇಕು ಅಂತೇಳಿ ಸಾಕಷ್ಟು ಜನ ಕೇಳ್ಬೋದು. ಸ್ನೇಹಿತರೆ, ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು ಈ ಒಂದು OTP ಕಳ್ಳರು ಅಂತ ಹೇಳ್ತಾರೆ, ಸೈಬರ್ ವಂಚಕರು. ಇವ್ರು ಏನು ಮಾಡ್ತಾರೆ ಅಂದರೆ, ನಮ್ಮ ಮೊಬೈಲ್ ಸಿಮ್ ಕಾರ್ಡನ್ನೇ ಹ್ಯಾಕ್ ಮಾಡಿಬಿಟ್ಟು ನಮ್ಮ ಸಂಪೂರ್ಣ ಡೀಟೇಲನ್ನು ಅವರು ಹ್ಯಾಕ್ ಮಾಡ್ತಾಯಿದ್ದಾರೆ. ನಮ್ಮ ಆಧಾರ್ ನಂಬರ್ನ ಯೂಸ್ ಮಾಡಿ ಆವಾಗ ನಮ್ಮ ಮೊಬೈಲ್ಗೆ ಬರುವಂಥ OTP ಅವ್ರಿಗೂ ಕೂಡ ಬರುತ್ತೆ. ಸೊ ಇದರಿಂದ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕನ್ನ ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದಾಗಿ ಈ ಒಂದು ಇಮೇಲ್ ಐ ಡಿ ಅಪ್ಡೇಟ್ ಮಾಡಿಸೋದ್ರಿಂದ ಅದಕ್ಕೆಲ್ಲ ಒಂದು ಕಡಿವಾಣ, ಬ್ರೇಕ್ ಅನ್ನೋದನ್ನು ಹಾಕ್ಬೋದು. ಹೇಗೇನಂತಂದರೆ, ಈ ಸೈಬರ್ ವಂಚಕರು ಏನಿದಾರಲ್ಲ, ಇವರು ನಮ್ಮ ಆಧಾರ್ ನಂಬರ್ ಏನಾದರೂ ಯೂಸ್ ಮಾಡಿ ಏನಾದರೂ ವಂಚನೆ ಮಾಡ್ತಾಯಿದ್ರೆ ನಮ್ಮ ಮೊಬೈಲ್ ನಂಬರಿಗೆ ನೋಟಿಫಿಕೇಷನ್, ಅಲರ್ಟ್ ನೋಟಿಫಿಕೇಷನ್ನು OTP ಏನು ಬರುತ್ತಲ್ಲ, ಹಾಗೆಯೇ ಅದು ನಮ್ಮ ಇಮೇಲ್ ಐ ಡಿಗೂ ಕೂಡ ಬರುತ್ತೆ. ಈ ಒಂದು ಅಲರ್ಟ್ ಮೆಸೇಜು OTP ಇಮೇಲ್ ಐ ಡಿಗೂ ಕೂಡ ಬರುತ್ತೆ. ಸೊ ಹಾಗಾಗಿ ಅವರು ನಮ್ಮ ಮೊಬೈಲ್ ನಂಬರಿಗೆ ಬಂದಿರೋ OTPನೇನೋ ಬಳಸ್ಬೋದು ಹ್ಯಾಕ್ ಮಾಡಿ, ಆದರೆ ನಮ್ಮ ಇಮೇಲ್ ಐ ಡಿಗೆ ಬಂದಿರೋವಂಥ OTPನ ಅವರು ಬಳಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಸಿಂಪಲ್ ಲಾಗಿನ್ ಡೀಟೇಲ್ಸು ನಮ್ಮ ಹತ್ರ ಇರುತ್ತೆ. ಸೊ ಇದರಿಂದ ನಾವು ಸೇಫು, ನಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ಹಣನೂ ಕೂಡ ಸೇಫ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವಂಚನೆಗಳು ಜಾಸ್ತಿ ಆಗ್ತಿರೋದ್ರಿಂದ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ ನಮ್ಮೆಲ್ಲರ ಅನುಕೂಲಕ್ಕಾಗಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಇಮೇಲ್ ಐ ಡಿ ಅಪ್ಡೇಟನ್ನು ಮಾಡಿಸ್ಬೇಕಾಗಿದೆ ಸ್ನೇಹಿತರೆ. ಇದು ಎಲ್ರಿಗೂ ಕಡ್ಡಾಯ ಆಗಿದೆ. ಹಾಗಾದರೆ ಈಗ ನಾವೇ ಖುದ್ದಾಗಿ ಈ ಒಂದು ಇಮೇಲ್ ಐ ಡಿನ ಅಪ್ಡೇಟ್ ಮಾಡೋದು ಹೇಗೆ, ಲಿಂಕ್ ಮಾಡೋದು ಹೇಗೆ ಅಂತೇಳಿ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ ಈ ಒಂದು ಫ್ರೀ ಆಫರನ್ನು ಸರ್ಕಾರ ಕೊಟ್ಟಿರುವಂಥದ್ದು. ನಿಮ್ಮ ಆಧಾರ್ ಕಾರ್ಡ್ಗೆ ಇಮೇಲ್ ಐ ಡಿ ಲಿಂಕ್ ಮಾಡಿಸೋದು ಕಂಪ್ಲೀಟಾಗಿ ಫ್ರೀಯಾಗಿರುತ್ತೆ ಅಂತ ಹೇಳಿದೆ. ಹಾಗೇನಾದರೂ ನೀವು ಸೈಬರ್ ಸೆಂಟರ್ಗೆ ಹೋಗಿ ಅಥವಾ ಆಧಾರ್ ವೆಬ್ಸೈಟ್ಗೆ ಹೋಗಿ ಈ ಒಂದು ಅಪ್ಡೇಟ್ ಮಾಡಿಸ್ತೀರಾ ಅಂತ ಅಂದರೆ 75 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಆಗ ನೀವು ಕೇಳ್ಬೋದು, ಫ್ರೀ ಅಂತ ಅಂದಿದ್ರಲ್ಲ ಅಂತೇಳಿ ನೀವು ಕೇಳಿದ್ರೆ ಅವಾಗ ಅವ್ರು ಹೇಳ್ತಾರೆ, ಸ್ವಾಮಿ ಇದು ಫ್ರೀ ಇರೋದು ವೆಬ್ಸೈಟ್ನಲ್ಲ ಅಂತೇಳಿ ಹೇಳ್ತಾರೆ. ಹೌದು, ಈ ಗೌರ್ಮೆಂಟು ಈ ಫ್ರೀ ಆಫರ್ ಅಂತ ಹೇಳಿರೋದು ನಮ್ಮ ಅಫಿಷಿಯಲ್ ಆಧಾರ್ ಮೊಬೈಲ್ ಆ್ಯಪ್ನಲ್ಲಿ ಮಾತ್ರ ಸ್ನೇಹಿತರೆ. ನೀವು ಹೊರಗಡೆ ಸೈಬರ್ ಸೆಂಟ್ರಲ್ಲಿ ಅಥವಾ ಆಧಾರ್ ವೆಬ್ಸೈಟ್ನಲ್ಲಿ ಈ ಒಂದು ಅಪ್ಡೇಟ್ ಮಾಡ್ತೀರಾ ಅಂದರೆ 75 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ನಾವೇ ಸ್ವತಃ ನಮ್ಮ ಮೊಬೈಲ್ನಲ್ಲಿ, ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಈ ಒಂದು ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಇದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಸೊ ನಮ್ಮ ದುಡ್ಡು ಕೂಡ ಉಳಿಯುತ್ತೆ, ಅದ್ರ ಜೊತೆಗೆ ನಮಗೆ ನಾಲೆಡ್ಜು ಕೂಡ ಸಿಗುತ್ತೆ ಅಲ್ವಾ. ಸೊ ಇನ್ನೊಂದು, ನಮ್ಮ ಕರ್ನಾಟಕದ ಜನತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿರಬೇಕು. ಅದೇನು ಅಂತಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ 5 ವರ್ಷದಿಂದ 17 ವರ್ಷದ ಒಳಗಿನ ಮಕ್ಕಳಿದ್ದರೆ
ಅಂಥವರ ಒಂದು ಬಯೋಮೆಟ್ರಿಕ್ ಅಪ್ಡೇಟು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಕಣ್ಣಿನ ಸ್ಕ್ಯಾನ್ ಆಗಿರ್ಬೋದು, ಮುಖದ ಭಾವಚಿತ್ರ, ಅದೇ ರೀತಿ ಬೆರಳಿನ ಗುರುತು, ಇದೆಲ್ಲದೂ ಕೂಡ ಬಯೋಮೆಟ್ರಿಕ್ ಅಪ್ಡೇಟು ಕಡ್ಡಾಯ ಆಗಿರುತ್ತೆ. ಅದನ್ನು ಮಾಡಿಸ್ಲೇಬೇಕು ಎಲ್ಲರೂ ಕೂಡ. ಅದನ್ನು UIDAI ಅವರೇ ಸ್ವತಃ ಹೇಳಿದ್ದಾರೆ. ಅಂದರೆ ಈ ಬಯೋಮೆಟ್ರಿಕ್ ಅಪ್ಡೇಟ್ ಅಂತ ಅಂದರೆ ನಿಮ್ಮ ಮಕ್ಕಳ ಬೆರಳಿನ ಗುರುತು ಮತ್ತು ಕಣ್ಣಿನ ಸ್ಕ್ಯಾನ್ ಇದನ್ನು ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಸೊ ಸ್ನೇಹಿತರೆ, ನೀವೇನಾದರೂ ಅಫಿಷಿಯಲ್ ಆಧಾರ್ ಕೇಂದ್ರಗಳಲ್ಲಿ ಹೋಗಿ ಈ ಒಂದು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ತೀರಾ ಅಂತ ಅಂದರೆ ಇದು ಕಂಪ್ಲೀಟಾಗಿ ಫ್ರೀಯಾಗಿರುತ್ತೆ, ಫ್ರೀಯಾಗಿ ಮಾಡಿಕೊಡ್ತಾರೆ. ಅದೇ ನೀವೇನಾದರೂ ಪ್ರೈವೇಟ್ ಸೈಬರ್ ಸೆಂಟರ್ಗಳಿಗೆ ಹೋದರೆ ಸೊ ಅಲ್ಲಿ ಇವರು ಚಾರ್ಜ್ ಮಾಡ್ತಾರೆ. ಸೊ ನೀವೇನಕ್ಕೆ ಈ ಚಾರ್ಜ್ನ ಕೊಟ್ಟು ಮಾಡಿಸ್ಕೊತೀರಾ? ಕಂಪ್ಲೀಟಾಗಿ ಫ್ರೀ ಆಗಿರೋ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ಈಗ ನೀವು ಮನೆಯಲ್ಲೇ ಕೂತು ಸಿಂಪಲ್ಲಾಗಿ ಈ ಒಂದು ಆಧಾರ್ ಅಪ್ಡೇಟ್ ಹೇಗೆ ಮಾಡೋದು ಅಂತ ಕೇಳಿ ಸ್ನೇಹಿತರೆ. ಸಿಂಪಲ್, 2 ನಿಮಿಷದಲ್ಲಿ ನಿಮ್ಮ ಸ್ಮಾರ್ಟ್ ಫೋನಿಂದನೇ ಈ ಒಂದು ಅಪ್ಡೇಟನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಹೇಗೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟು ನೀವು ನಿಮ್ಮ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಆಧಾರ್ ಆ್ಯಪ್ ಅಂತೇಳಿ ಸರ್ಚ್ ಮಾಡಿ. ಅದು ಇನ್ನೊಂದು ಇಂಪಾರ್ಟೆಂಟ್, ಇಲ್ಲಿ ಇತ್ತೀಚೆಗೆ ಅಪ್ಡೇಟ್ ಆಗಿರೋವಂಥ ಒಂದು ಆ್ಯಪ್ ಇದೆ, ಆಧಾರ್ ಆ್ಯಪು. ಅದನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಹಳೆ ಆ್ಯಪ್ ಇಲ್ಲ, ಇವಾಗ ಅಪ್ಡೇಟ್ ಆಗಿದೆ. ಗೌರ್ಮೆಂಟ್ ಸಿಂಬಲ್ ಇರೋವಂಥ ಅಫಿಷಿಯಲ್ ಆಧಾರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ ಓಪನ್ ಮಾಡಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿಬಿಟ್ಟು, 12 ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿಬಿಟ್ಟು, ನಂತರ ನೀವು ಒಂದು 6 ನಂಬರ್ ಒಂದು ಪಿನ್ ನಂಬರ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನಂತರ ಲಾಗಿನ್ ಆಗಿಬಿಟ್ಟು ಅಲ್ಲಿ ನಿಮಗೆ ಸಾಕಷ್ಟು ವೆಬ್ಸೈಟ್ಗೆ ಹೋದಾಗ ಸಾಕಷ್ಟು ಆಪ್ಷನ್ಗಳು ಬರುತ್ತೆ. ಅಲ್ಲಿ ನೀವೇನು ಮಾಡಬೇಕು, ಸರ್ವೀಸಸ್ ಅನ್ನೋ ಒಂದು ಸರ್ವೀಸಸ್ ಅನ್ನೋ ಒಂದು ಆಪ್ಷನ್ಗೆ ನೀವು ಹೋಗ್ಬಿಟ್ಟು ಅಲ್ಲಿ ನಿಮಗೆ ಇಮೇಲ್ ID ಅಪ್ಡೇಟ್ ಅಂತೇಳಿ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಇಮೇಲ್ ID ಕೇಳುತ್ತೆ. ನಿಮ್ಮ ಇಮೇಲ್ ಐಡಿಯನ್ನು ಅಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ಐಡಿಗೆ ಒಂದು OTP ಹೋಗುತ್ತೆ. ಆ OTPಯನ್ನು ನೀವು ಎಂಟರ್ ಮಾಡಿದ್ರೆ ಇಷ್ಟೇ ಅಪ್ಡೇಟು. ಸಿಂಪಲ್. ಇಷ್ಟೇ ಕೆಲಸಕ್ಕೆ ನೀವು ಹೊರಗಡೆ ಹೋಗಿ ಯಾಕೆ 75 ರೂಪಾಯಿ ಕೊಟ್ಟು ಖರ್ಚು ಮಾಡಿ ಇದನ್ನು ಮಾಡಿಸ್ಬೇಕು? ಸಿಂಪಲಾಗಿ ನಾವೇ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಈ ಒಂದು ಅಪ್ಡೇಟ್ನ ಮಾಡ್ಕೊಳ್ಬೋದಲ್ಲ ಸ್ನೇಹಿತರೆ. ಸೊ ಇನ್ನೊಂದು ಅಷ್ಟು ಜನ ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ತುಂಬ ಜನ ಇನ್ನೂ ಒಂದು ಹಳೆ ಆ್ಯಪನ್ನೇ ಇಟ್ಕೊಂಡು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಲೇಟೆಸ್ಟು ಅಪ್ಡೇಟ್ ಆಗಿರೋ ಒಂದು ಆ್ಯಪ್ ಬಂದಿದೆ. ಅದನ್ನು ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇತ್ತೀಚೆಗೆ ಅಪ್ಡೇಟ್ ಆಗಿರೋಂಥ ಗೌರ್ಮೆಂಟ್ ಸಿಂಬಲ್ ಇರೋಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಇಮೇಲ್ ID ಅಪ್ಡೇಟನ್ನು ಈಗಲೇ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಹಳೆ ಆ್ಯಪ್ನಲ್ಲಿ ಈ ಒಂದು ಇಮೇಲ್ ID ಅಪ್ಡೇಟ್ ಆಪ್ಷನ್ ಇರೋದಿಲ್ಲ. ಇದನ್ನು ಸ್ವತಃ UIDAI ಅವರೇ ಕೂಡ ಹೇಳಿದ್ದಾರೆ, ಈ ಒಂದು ಹೊಸ ಆ್ಯಪನ್ನು ಯೂಸ್ ಮಾಡಿ ಅಂತೇಳಿ. ಸೊ ಈ ಎಲ್ಲ ಒಂದು ಆಫರ್ನ ನೀವು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇವಾಗ ಆ್ಯಪ್ನ ಡೌನ್ಲೋಡ್ ಮಾಡಿದ್ರಿ, ಇಮೇಲ್ ID ಅಪ್ಡೇಟ್ ಮಾಡಿದ್ರಿ, ನಿಮ್ಮ ಕೆಲಸ ಏನೋ ಮುಗೀತು, ಇಷ್ಟಕ್ಕೆ ಮುಗೀತು ಅಂತೇಳಿ ಈ ಆ್ಯಪ್ನ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸೊ ಯಾರೂ ಕೂಡ ಡಿಲೀಟ್ ಮಾಡೋದಿಲ್ಲ. ಡಿಲೀಟ್ ಮಾಡೋ ಅನ್ಬೇಕು ಅಂತ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ, ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಸಾಕಷ್ಟು ಸೂಪರ್ ಫ್ಯೂಚರ್ಸ್ಗಳಿದೆ. ಹಾಗೆ ಹೊಸ ಅಪ್ಡೇಟ್ಗಳನ್ನೂ ಕೂಡ ನಾವು ಮಾಡ್ಕೊಳ್ಬೋದು. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಒಂದು ಆಧಾರ್ ಆ್ಯಪನ್ನು ನಾವು ಸೇಫಾಗಿ ಲಾಕ್ ಮಾಡಿ ಇಟ್ಕೊಳ್ಬೋದು. ನಮ್ಮ MPN ಏನು ಸೆಟ್ ಮಾಡ್ತೀವಲ್ಲ, 6 ಅಂಕಿ ಪಿನ್ ಸೆಟ್ ಮಾಡಿ ಪಾಸ್ವರ್ಡ್ ಹಾಕಿ ಲಾಕ್ ಮಾಡಿ ಇಟ್ಕೋಬೋದು. ಅದ್ರ ಜೊತೆಗೆ ಇನ್ನೊಂದು ಹೊಸ ಫೀಚರ್ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಬಯೋಮೆಟ್ರಿಕ್ ಲಾಕ್. ನಮ್ಮ ಬೆರಳಿನ ಗುರುತಿನ ಮುಖಾಂತರ ಈ ಒಂದು ಆ್ಯಪನ್ನು ಸೇಫಾಗಿ ನಾವು ಲಾಕ್ ಮಾಡಿ ಇಟ್ಕೊಳ್ಬೋದು. ನಮಗೆ ಬೇಕಾದಾಗ ನಮ್ಮ ಬೆರಳಿನ ಗುರುತಿನ ಮುಖಾಂತರ ಇದನ್ನು ಅನ್ಲಾಕ್ ಮಾಡಿ ನಮ್ಮ ಕೆಲಸ ಮುಗಿದ ಮೇಲೆ ಇದನ್ನು ಕಂಪ್ಲೀಟಾಗಿ ಲಾಕ್ ಮಾಡಿ ಸೇಫಾಗಿ ಇಟ್ಕೊಳ್ಬೋದು. ಬೇರೆ ಯಾರೂ ಕೂಡ ಅನ್ನೋನ್ ಪರ್ಸನ್ನು ನಿಮ್ಮ ಒಂದು ಆಧಾರ್ ಆ್ಯಪನ್ನು ಯೂಸ್ ಮಾಡೋ ಒಂದು ನೆಸಿಟಿ ಇರೋದಿಲ್ಲ, ಮಾಡೋಕ್ಕೆ ಬರೋದು ಇಲ್ಲ. ಸೊ ಅದಕ್ಕೆ ಕಂಪ್ಲೀಟಾಗಿ ನಿಮ್ಮ ಅಂಡರಲ್ಲೇ ಇರುತ್ತೆ. ಇದು ಎಷ್ಟು ಸೇಫ್ ಅಲ್ವಾ ಸ್ನೇಹಿತರೆ, ಥಿಂಕ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಆ್ಯಪ್ನಲ್ಲಿ ನೀವು ಇನ್ನೂ ಸಾಕಷ್ಟು ಫ್ಯೂಚರ್ಸ್ ಅಪ್ಡೇಟ್ಗಳನ್ನ ಮಾಡ್ಕೊಳ್ಬೋದು. ಏನಪ್ಪ ಅಂತಂದರೆ, ನಿಮ್ಮ ಆಧಾರ್ ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಬೋದು, ಡೌನ್ಲೋಡ್ ಮಾಡ್ಕೊಳ್ಬೋದು, ಹೊರಗಡೆ ಪ್ರಿಂಟ್ ತೊಗೊಳ್ಬೋದು. ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಯೂಸ್ ಆಗಿದೆ ಅಂತೇಳಿ ಒಂದು ಹಿಸ್ಟ್ರಿನಿ ಕೂಡ ನೋಡ್ಬೋದು. ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಅದನ್ನು ಕೂಡ ನೀವು ಈ ಒಂದು ಆ್ಯಪ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು. ಈ ಎಲ್ಲ ಫ್ಯೂಚರ್ಸು ಅಪ್ಡೇಟ್ಗಳು ಈ ಒಂದು ಆ್ಯಪಲ್ಲೇ ನಮಗೆ ಸಿಗುತ್ತೆ. ನಾವು ಹೊರಗಡೆ ಹೋಗಿ ಆಧಾರ್ ಸೆಂಟರ್ಗಳಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಚೆಕ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ, ಆ ತಲೆನೋವೇ ಇರೋದಿಲ್ಲ. ಈ ಒಂದು ಆ್ಯಪ್ ಸಾಕು, ನಮಗೆ ಎಲ್ಲ ಅಪ್ಡೇಟು ಸಿಗುತ್ತೆ. ಈಗ ಸ್ನೇಹಿತರೆ, ಸ್ವಲ್ಪ ಈ ಒಂದಷ್ಟು ವಿಷಯ ತಿಳ್ಕೊಳ್ಳೋಣ ಬನ್ನಿ. ಆಧಾರ್ ಸೇವಾ ಕೇಂದ್ರ UIDAI ಗೌರ್ಮೆಂಟ್ ಸಂಸ್ಥೆ ನಡೆಸ್ತಿರುವಂಥ ಈ ಒಂದು ಆಧಾರ್ ಸೇವಾ ಕೇಂದ್ರ ಮತ್ತು ನಾರ್ಮಲ್ ಆಧಾರ್ ಸೆಂಟರ್ ಅಂದರೆ ಪ್ರೈವೇಟ್ ಸೈಬರ್ ಸೆಂಟರ್ಗಳಲ್ಲಿ, ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿ ಈ ಒಂದು ಆಧಾರ್ ಸೇವೆಯನ್ನು ನಡೆಸ್ತಿದ್ದಾರಲ್ಲ, ಆ ಸೆಂಟರ್ಗಳಿಗೆ, ಆ ಗೌರ್ಮೆಂಟ್ ಸಂಸ್ಥೆ ಮತ್ತು ಈ ಪ್ರೈವೇಟ್ ಸಂಸ್ಥೆ, ಈ ಎರಡರಲ್ಲೂ ಕೂಡ ಏನು ಫ್ಯೂಚರ್ಸ್ ಇದೆ. ತುಂಬ ಜನ ಆಧಾರ್ ಸೇವಾ ಕೇಂದ್ರಗಳಿಗೂ ಹೋಗ್ತಾರೆ, ಇನ್ನು ಕೆಲವರು ಜನ ಈ ಒಂದು ಪ್ರೈವೇಟ್ ನಾರ್ಮಲ್ ಆಧಾರ್ ಸೆಂಟರ್ಗೂ ಕೂಡ ಭೇಟಿ ಕೊಡ್ತಾರೆ. ಸೊ ಏನೇನು ಫ್ಯೂಚರ್ಸ್ ಇದೆ ಇವೆರಡರಲ್ಲೂ ಕೂಡ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ
ನಮ್ಮ ಆಧಾರ್ ಸೇವಾ ಕೇಂದ್ರ ASK ಅಂತ ಹೇಳ್ತೀವಿ, UIDAI ಗೌರ್ಮೆಂಟ್ ಸಂಸ್ಥೆ ನಡೆಸ್ತಿರುವಂಥ ಈ ಒಂದು ಸೇವಾ ಕೇಂದ್ರದಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ ನೋಡೋಣ ಬನ್ನಿ. ಮೊದಲನೇದು, ಆಧಾರ್ ಸೇವಾ ಕೇಂದ್ರದಲ್ಲಿ ನೇರವಾಗಿ UIDAI ಗೌರ್ಮೆಂಟ್ ಸಂಸ್ಥೆಯೇ ನಡೆಸುತ್ತೆ. ಸೊ ಇದು ಯಾವುದೇ ಒಂದು ಪ್ರೈವೇಟ್ ಆಗೋದಿಲ್ಲ ಸ್ನೇಹಿತರೆ. ಆಧಾರ್ ಸೇವಾ ಕೇಂದ್ರ ಕಂಪ್ಲೀಟಾಗಿ ಗೌರ್ಮೆಂಟ್ ಸಂಸ್ಥೆ UIDAI ಅದೇ ಕೂಡ ನಡೆಸುತ್ತೆ, ಸರ್ಕಾರಿ ಸಂಸ್ಥೆ ಆಗಿರುತ್ತೆ. ಎರಡನೇದಾಗಿ, ಆಧಾರ್ ಸೇವಾ ಕೇಂದ್ರದಲ್ಲಿ ಕಂಪ್ಲೀಟ್ ಡಿಜಿಟಲ್ ಟೋಕನ್ ಸಿಸ್ಟಮ್ ಇರುತ್ತೆ. ಅಂದರೆ ಬ್ಯಾಂಕ್ ಥರ ಒಂದೇ ಸೂರಿನಡಿ ದಿನಕ್ಕೆ 500ರಿಂದ 1000 ಜನರಿಗೆ ಸರ್ವಿಸ್ ಕೊಡೋ ಹೈಟೆಕ್ ಕೌಂಟರ್ಗಳು ಇರ್ತವೆ. ನೆಕ್ಸ್ಟ್ ಮೂರನೇದು, ಅದು ಮಾತ್ರ ಅಲ್ಲ, ಅಡ್ವಾನ್ಸ್ ಆಗಿ ಡೇಟ್ ಮತ್ತು ಟೈಮ್ ಕೂಡ ಬುಕ್ ಮಾಡಿಕೊಂಡು ಹೋಗ್ಬೋದು. ನೀವಿಲ್ಲಿ ಅಡ್ವಾನ್ಸ್ ಆಗಿ ನಿಮ್ಮ ಡೇಟ್ ಟೈಮ್ ಕೂಡ ಬುಕ್ ಮಾಡಿಕೊಂಡು ಈ ಒಂದು ಸರ್ವಿಸ್ಗೆ ನೀವು ಹೋಗ್ಬೋದು. ನಾಲ್ಕನೇದು, ನೀವು ಬುಕ್ ಮಾಡಿದ ಟೈಮ್ಗೆ ಹೋದರೆ ಜಸ್ಟ್ 10ರಿಂದ 15 ನಿಮಿಷದಲ್ಲಿ ನಿಮ್ಮ ಕೆಲಸ ಕೂಡ ಮುಗಿಯುತ್ತೆ. ಕಾಯೋ ಅವಶ್ಯಕತೆ ಇಲ್ಲ. ನೀವು ಯಾವ ಟೈಮು, ಯಾವ ಡೇಟು, ಯಾವ ಟೈಮಿಗೆ ಬುಕ್ ಮಾಡಿದ್ರೆ ಆ ಟೈಮಿಗೆ ನೀವು ಸರಿಯಾಗಿ ಹೋದರೆ ನಿಮ್ಮ ಕೆಲಸ ಕೇವಲ ಒಂದು 10 ನಿಮಿಷದಲ್ಲಿ ನಿಮ್ಮ ಒಂದು ಕೆಲಸನೂ ಕೂಡ ಬೇಗ ಮುಗಿಯುತ್ತೆ. ಐದನೇದು, ವಾರದ 7 ದಿನಗಳು ಕೂಡ ಓಪನ್ ಇರುತ್ತೆ. ರಜಾ ದಿನಗಳಲ್ಲೂ ಕೂಡ ಲಭ್ಯವಿರುತ್ತೆ. ಸೊ ವಾರದಲ್ಲಿ ಎಲ್ಲ ದಿವಸನೂ ಓಪನ್ ಇರುತ್ತೆ. ರಜೆ ಇದ್ರೂ ಕೂಡ ಈ ಒಂದು ಸೇವೆ ಮಾತ್ರ ಇದ್ದೇ ಇರುತ್ತೆ, ಲಭ್ಯ ಇರುತ್ತೆ. ಅದೇ ಈಗ ನಮ್ಮ ನಾರ್ಮಲ್ ಆಧಾರ್ ಸೆಂಟರ್ ಹೇಗಿರುತ್ತೆ ಸೌಲಭ್ಯ ಅಂದರೆ, ಈ ಒಂದು ಪ್ರೈವೇಟ್ ಸೈಬರ್ ಸೆಂಟರ್ಗಳಾಗಿರ್ಬೋದು, ಬ್ಯಾಂಕು, ಪೋಸ್ಟ್ ಆಫೀಸು, ಪಾಸ್ಪೋರ್ಟ್ ಆಫೀಸು, ಇಲ್ಲೆಲ್ಲ ಯಾವ ರೀತಿ ಇರುತ್ತೆ ಸೌಲಭ್ಯ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ, ಈ ನಾರ್ಮಲ್ ಆಧಾರ್ ಸೆಂಟರನ್ನು ಬ್ಯಾಂಕು, ಪೋಸ್ಟ್ ಆಫೀಸು ಅಥವಾ ಪ್ರೈವೇಟ್ ಸೈಬರ್ಗಳು ನಡೆಸುತ್ತೆ. ಇದು ಗೌರ್ಮೆಂಟ್ ಸಂಸ್ಥೆ ಆಗಿರೋದಿಲ್ಲ, ಇದೆಲ್ಲ ಖಾಸಗಿ ಸಂಸ್ಥೆ ಆಗಿರುತ್ತೆ. ಬ್ಯಾಂಕು, ಪೋಸ್ಟ್ ಆಫೀಸು ಮತ್ತು ಪ್ರೈವೇಟ್ ಸೈಬರ್ಗಳು ಇವನ್ನ ನಡೆಸುವಂಥದ್ದು. ಎರಡನೇದು, ಲೈನ್ನಲ್ಲಿ ನಿಲ್ಲಬೇಕು, ಟೋಕನ್ ಸಿಗುವುದು ಗ್ಯಾರಂಟಿ ಇಲ್ಲ. ಎಸ್, ಲೈನಲ್ಲಿ ನಿಂತ್ಕೊಬೇಕು ಸ್ನೇಹಿತರೆ, ಟೋಕನ್ ಸಿಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ, ಯಾಕಂದ್ರೆ ತುಂಬ ರಶ್ ಇರುತ್ತೆ. ಸೊ ದಿನಕ್ಕೆ ಇಂತಿಷ್ಟೇ ಟೋಕನ್ ಅಂತೇಳಿ ಅವ್ರು ಸರ್ವಿಸ್ ಮಾಡೋದು, ಆಮೇಲೆ ಮಾಡೋದಿಲ್ಲ, ನಿಲ್ಲಿಸ್ಬಿಡ್ತಾರೆ. ಮೂರನೇದಾಗಿ, 1 ಅಥವಾ 2 ಸಣ್ಣ ಕೌಂಟರ್ಗಳು ಮಾತ್ರ ಇರ್ತವೆ. ಗೌರ್ಮೆಂಟ್ ಸಂಸ್ಥೆ ಥರ ದೊಡ್ಡದಾಗಿ ಹಾಲ್ ಥರ ಇರೋದಿಲ್ಲ. ಸೊ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಕೌಂಟರ್ಗಳು ಇರ್ತಾವಷ್ಟೇ. ನಾಲ್ಕನೇದೇ, ಕೆಲವು ಕಡೆ ಅಪಾಯಿಂಟ್ಮೆಂಟ್ ಇರಲ್ಲ, ನೇರವಾಗಿ ಹೋಗಬೇಕಾಗುತ್ತೆ. ಸೊ ಅಲ್ಲಿ ಅಪಾಯಿಂಟ್ಮೆಂಟ್ ಇರುತ್ತೆ, ಡೇ ಟು ಟೈಮ್ ಬುಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಆಗಿರೋದಿಲ್ಲ, ನಾವೇ ನೇರವಾಗಿ ಹೋಗಿ ನಮ್ಮ ಸರ್ವಿಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಸರ್ವರ್ ಪ್ರಾಬ್ಲಮ್ ಅಥವಾ ರಶ್ ಇದ್ದರೆ ಗಂಟೆಗಟ್ಟಲೆ ಕಾಯಬೇಕು. ಎಸ್, ಸರ್ವರ್ ಪ್ರಾಬ್ಲಮ್ ಅನ್ನೋದು ಒಂದು ಕಾಮನ್ ಆಗಿಬಿಟ್ಟಿದೆ. ಈ ಒಂದು ಗೌರ್ಮೆಂಟಿಂದು ಯಾವುದೇ ಒಂದು ಕೆಲಸ ಮಾಡಿದ್ರು ಸರ್ವರ್ ಪ್ರಾಬ್ಲಮ್ ಇದೊಂದು ಹೇಳ್ತಿರ್ತಾರೆ. ಸೊ ಇಲ್ಲೂ ಕೂಡ ಅದೇ ಸಮಸ್ಯೆ. ಮತ್ತು ರಶ್ ಇದ್ರೂ ಕೂಡ ನಾವು ತುಂಬ ಹೊತ್ತು ಕಾಯಬೇಕಾಗುತ್ತೆ ಇಲ್ಲಿ, ಯಾಕಂದರೆ 1-2 ಸಣ್ಣ ಪುಟ್ಟ ಕೌಂಟರ್ಗಳಲ್ವ, ಕಾಯಲೇಬೇಕು. ಆರನೇದಾಗಿ, ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ರಜೆ ಇದ್ದಾಗ ಇವು ಕೂಡ ಬಂದಿರ್ತವೆ ಅಷ್ಟೇ ಅಲ್ವಾ. ಸೊ ಆ ಸಂಸ್ಥೆಗಳೇ, ಆ ಒಂದು ಪ್ರೈವೇಟ್ ಸಂಸ್ಥೆಗಳೇ ನಡೆಸೋದ್ರಿಂದ ಅವ್ರು ರಜೆ ಇದ್ದಾಗ ಇವು ಕೂಡ ಆಟೋಮೆಟಿಕ್ ಬಂದಿದ್ದೇ ಇರ್ತವೆ. ಈಗ ನಮ್ಮ ಕರ್ನಾಟಕದಲ್ಲಿ ಈ ಒಂದು UIDAI ಸಂಸ್ಥೆ ನೇರವಾಗಿ ನಡೆಸ್ತಿರೋದ್ರಿಂದ ಈ ಒಂದು ಸರ್ವಿಸ್, ಆಧಾರ್ ಸೇವಾ ಕೇಂದ್ರಗಳಲ್ಲಿ ಒಂದು ಸರ್ವಿಸ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಕರ್ನಾಟಕದ ಜನರಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಹೈಟೆಕ್ ಸ್ಪೆಷಾಲಿಟಿ ಇರುತ್ತೆ. ಏನೆಲ್ಲ ಸರ್ವಿಸ್ ಇರುತ್ತೆ ಅಂತಂದರೆ, ನೀವು ಈ ಒಂದು ಆಧಾರ್ ಸೆಂಟರ್ಗಳಿಗೆ ಒಳಗಡೆ ಹೋದ ತಕ್ಷಣ ಒಂದು ಕಂಪ್ಲೀಟ್ AC ಹಾಲ್ ಇರುತ್ತೆ, ಟೋಕನ್ ಸಿಸ್ಟಮ್ ಇರುತ್ತೆ. ಸೊ ನೀವು ಕಾಯಬೇಕು ಅನ್ನೋದಿಲ್ಲ. ಹಾಗೆ ಹೆಲ್ಪ್ ಡೆಸ್ಕ್ ಕೂಡ ಇರುತ್ತೆ. ನಿಮ್ಮ ಸಮಸ್ಯೆ ಕುಂದುಕೊರತೆಗಳನ್ನ ನೀವು ಅಲ್ಲಿ ಪರಿಶೀಲನೆ ಮಾಡಿ ಮಾತಾಡಿ ನೀವು ಅದನ್ನು ಬಗೆಹರಿಸ್ಕೊಳ್ಬೋದು. ಹಾಗೆ ನಿಮ್ಮ ಟೋಕನ್ ನಂಬರು ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಿಮ್ಮ ಟೋಕನ್ ನಂಬರ್ ಡಿಸ್ಪ್ಲೇ ಆದ ತಕ್ಷಣ ನೀವು ಆಯಾ ಕೌಂಟರ್ಗೆ ಹೋಗಿ ನಿಮ್ಮ ಕೆಲಸಗಳನ್ನ, ಸರ್ವಿಸನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ. ಒಂದು ಆಧಾರ್ ಸೇವಾ ಕೇಂದ್ರಗಳಲ್ಲಿ ಯಾವುದೇ ಥರ ನೂಕು ನುಗ್ಗಲು ಇರೋದಿಲ್ಲ. ಈ ಪ್ರೈವೇಟ್ ಆಧಾರ್ ಸೆಂಟರ್ಗಳಲ್ಲಿ ಇದ್ದಂಗೆ ರಶ್ ಆಗಲಿ, ನೂಕು ನುಗ್ಗಲು ಆ ಥರ ಎಲ್ಲ ಏನೂ ಇರೋದಿಲ್ಲ. ನಿಮ್ಮ ಟೈಮು ಕೂಡ ವೇಸ್ಟ್ ಆಗೋದಿಲ್ಲ, ರಶ್ ಇರೋದಿಲ್ಲ, ಕಾಯಬೇಕು ಅಂತ ಏನಿಲ್ಲ, ಬೇಗ ಫ್ರೀಯಾಗಿ ಕೆಲಸಗಳು, ಸರ್ವಿಸ್ಗಳು ಆಗ್ತವೆ. ಸೊ ಹಾಗಾಗಿ ಈ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಏನೆಲ್ಲ ಕೆಲಸಗಳಾಗುತ್ತೆ ಅಂತ ನೋಡೋದಾದರೆ, ಹೊಸ ಆಧಾರ್ ಕಾರ್ಡ್ಗೆ ಎನ್ರೋಲ್ಮೆಂಟ್ ಅಂದರೆ ಹೊಸದಾಗಿ ಯಾರಾದರೂ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತಂದರೆ ಅವರು ಎನ್ರೋಲ್ಮೆಂಟ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಕಂಪ್ಲೀಟಾಗಿ ಫ್ರೀಯಾಗಿ ಪ್ರಿಂಟ್ ಕೊಡ್ತಾರೆ, ಯಾವುದೇ ಕಾರ್ಡ್ ಚಾರ್ಜಸ್ ಕೂಡ ಇರೋದಿಲ್ಲ. ಹಾಗೆ ಹೆಸರಿನ ತಿದ್ದುಪಡಿ, ನೇಮ್ ಅಪ್ಡೇಟು ಅಥವಾ ಅಡ್ರೆಸ್ ಅಪ್ಡೇಟು, ಮೊಬೈಲ್ ನಂಬರ್ ಅಪ್ಡೇಟು, ಇಮೇಲ್ ID ಅಪ್ಡೇಟು, ಇದೆಲ್ಲದನ್ನು ಕೂಡ ಅಪ್ಡೇಟ್ ಮಾಡಿಸ್ಬೋದು ಫ್ರೀಯಾಗಿ. ಡೇಟ್ ಆಫ್ ಬರ್ತು, ಜೆಂಡರು, ಇದನ್ನು ಕೂಡ ತಿದ್ದುಪಡಿ ನೀವು ಮಾಡಿಸ್ಬೋದು. ಇದು ಕೂಡ ನಡೆಯುತ್ತೆ ಈ ಸರ್ವೀಸು. ಹಾಗೆ ಬಯೋಮೆಟ್ರಿಕ್ ಅಪ್ಡೇಟ್ಗಳಿರ್ತವೆ. ಅಂದರೆ ಫೋಟೋ ಆಗಿರ್ಬೋದು, ನಿಮ್ಮ ಫೋಟೋ, ಭಾವಚಿತ್ರ, ಫಿಂಗರ್ ಪ್ರಿಂಟು, ಬೆರಳಿನ ಗುರುತು ಅಥವಾ ಕಣ್ಣಿನ ಸ್ಕ್ಯಾನು, ಇವೆಲ್ಲ ಅಪ್ಡೇಟ್ಗಳು ಕೂಡ ನೀವಿಲ್ಲಿ ಆಧಾರ್ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ಮಾಡಿಸ್ಬೋದು ಸ್ನೇಹಿತರೆ. ಇನ್ನೊಂದು ಬೆಸ್ಟ್ ಆಪ್ಷನ್ ಏನಪ್ಪ ಅಂತ ಅಂದರೆ, ಈ ಆಧಾರ್ ಸೇವಾ ಕೇಂದ್ರಗಳಲ್ಲಿ ನೀವು ಆನ್ಲೈನ್ ಅಪಾಯಿಂಟ್ಮೆಂಟ್ ಕೂಡ ಮಾಡ್ಕೊಳ್ಬೋದು. ಅಡ್ವಾನ್ಸ್ ಆಗಿ ಆನ್ಲೈನ್ ಅಪಾಯಿಂಟ್ಮೆಂಟ್ ಕೂಡ, ಬುಕ್ಕಿಂಗನ್ನು ಕೂಡ ಮಾಡ್ಕೊಳ್ಬೋದು. ಅದೇ ಪ್ರೈವೇಟ್ ಸೈಬರ್ ಸೆಂಟರ್ಗಳಲ್ಲಿ ಇದು ಕೆಲವು ಕಡೆ ಈ ಒಂದು ಆಪ್ಷನ್ ಇರೋದಿಲ್ಲ. ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಆನ್ಲೈನ್ ಬುಕ್ಕಿಂಗ್ ಅಪಾಯಿಂಟ್ಮೆಂಟ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನೀವು ಅಫಿಷಿಯಲ್ ವೆಬ್ಸೈಟ್ UIDAIನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ
ಅಲ್ಲಿ ಬುಕ್ ಆನ್ ಅಪಾಯಿಂಟ್ಮೆಂಟ್ ಅನ್ನೋ ಒಂದು ಸೆಕ್ಷನನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಒಂದು ಸಿಟಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಬೆಂಗಳೂರು, ಮೈಸೂರು, ಬೆಳಗಾವಿ, ಉಡುಪಿ ಇತ್ಯಾದಿ ಇತ್ಯಾದಿ ಎಲ್ಲ ಕಡೆ ಈ ಒಂದು UIDAIನ ಆಧಾರ್ ಸೇವಾ ಸಂಸ್ಥೆ ಇಲ್ಲ. ಹಾಗಾಗಿ ಯಾವ ಒಂದು ಸಿಟಿ ಇದೆ, ಸೆಲೆಕ್ಷನ್ ಇದೆ, ನಿಮಗೆ ಯಾವುದು ಪ್ರೆಫರಬಲ್ ಇದೆ ಆ ಸಿಟಿಯನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ OTPನ ವೆರಿಫೈ ಮಾಡಿ ನಿಮಗೆ ಯಾವ ದಿನ ಯಾವ ಟೈಮ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಕಂಫರ್ಟಬಲ್ ಇರೋವಂಥ ಒಂದು ಡೇಟು ಮತ್ತು ಟೈಮನ್ನು ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಬೋದು. ಕೊನೆಯಲ್ಲಿ ನೀವೊಂದು 50 ರೂಪಾಯಿನೋ ಅಥವಾ 100 ರೂಪಾಯಿನೋ ಒಂದು ಪೇ ಮಾಡಬೇಕಾಗುತ್ತೆ. ನೀವು ಮಾಡಿಸೋವಂಥ ಆಧಾರ್ ಅಪ್ಡೇಟ್ ಮೇಲೆ ಈ ಒಂದು ಸರ್ವಿಸ್ ಫೀಸ್ ಇರುತ್ತೆ. ಇದನ್ನು ಪೇ ಮಾಡಿ ಆನ್ಲೈನಲ್ಲೇ ರೆಸಿಪ್ಟ್ ಕೂಡ ನೀವು ತೊಗೊಳ್ಬೋದು. ಆ ಒಂದು ಡೇಟು ಟೈಮ್ಗೆ ನೀವು ಒಂದು ಆಧಾರ್ ಸೇವಾ ಕೇಂದ್ರಕ್ಕೆ ಹೋದರೆ ನಿಮ್ಮ ಒಂದು ಕೆಲಸ ಕೇವಲ 10 ರಿಂದ 15 ನಿಮಿಷದಲ್ಲಿ ನಿಮ್ಮ ಕೆಲಸ ಮುಗ್ದೋಗುತ್ತೆ ಸ್ನೇಹಿತರೆ. ಈ ಒಂದು ಸೇವಾ ಕೇಂದ್ರಗಳು ಕರ್ನಾಟಕದ ಪ್ರಮುಖ ನಗರಗಳಾದಂಥ ಬೆಂಗಳೂರಿನಲ್ಲಿ ತುಂಬ ಏರಿಯಾಗಳಲ್ಲಿ ಈ ಒಂದು UIDAIನ ಗೌರ್ಮೆಂಟ್ ಸಂಸ್ಥೆ ಇದೆ. ಹಾಗೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಂಸ್ಥೆ ಇಲ್ಲ. ಪ್ರಮುಖ ನಗರಗಳು ಅಂದರೆ ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಬೆಳಗಾವಿ, ಈಗ ಹೊಸದಾಗಿ ಬೀದರ್ನಲ್ಲೂ ಕೂಡ ಆಗಿದೆ. ಹಾಗೆ ಈ ಒಂದು UIDAIನ ಗೌರ್ಮೆಂಟ್ ಸಂಸ್ಥೆ ಆಪರೇಷನ್ ಈ ಒಂದು ಕೇಂದ್ರಗಳನ್ನು ಕೂಡ ಸಂಖ್ಯೆಗಳನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. 24 ಕೂಡ ಏರಿಕೆ ಆಗಿದೆ. ಫ್ರೆಂಡ್ಸ್, ಈ ಗೌರ್ಮೆಂಟ್ ಕೊಟ್ಟಿರೋ ಈ ಒಂದು ಫ್ರೀ ಆಫರ್ನ ಯಾರೂ ಕೂಡ ಮಿಸ್ ಮಾಡಿಕೊಡ್ಬೇಡಿ. ಈ ಒಂದು 6 ತಿಂಗಳ ಒಂದು ಫ್ರೀ ಆಫರ್, ಈ ಒಂದು ಇಮೇಲ್ ID ಅಪ್ಡೇಟ್ ಮಾಡಿಸೋದು, ಲಿಂಕ್ ಮಾಡಿಸೋದು ಕಡ್ಡಾಯ. ಈ ಒಂದು ಫ್ರೀ ಆಫರ್ನ ಎಲ್ಲರೂ ಕೂಡ ಮಾಡಿ. ಡಿಸೆಂಬರ್ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಅದಾದಮೇಲೆ ಆ್ಯಪಲ್ಲೂ ಕೂಡ ನಿಮಗೆ 75 ರೂಪಾಯಿ ಚಾರ್ಜ್ ಆಗ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿನೇ ಆಗ್ಬೋದು, ಹೇಳಕ್ಕೆ ಬರಲ್ಲ. ಹಾಗಾಗಿ ಈ ಒಂದು ಫ್ರೀ ಆಫರ್ನ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ, ಎನ್ಕ್ಯಾಶ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಕೂಡ ಹೆಲ್ಪ್ ಆಗಬೇಕಲ್ವಾ, ಆಗಲೇಬೇಕು. ಈ ಒಂದು ವಿಡಿಯೋದ ಉದ್ದೇಶ ಬರೀ 75 ರೂಪಾಯಿ ಉಳಿಸೋದು ಒಂದೇ ಅಲ್ಲ. ಸೊ ಈ ಒಂದು ಅಫಿಷಿಯಲ್ ಆ್ಯಪ್ನಲ್ಲಿ ನಾವೇನೆಲ್ಲ ಅಪ್ಡೇಟ್ ಮಾಡ್ಕೊಳ್ಬೋದು ಅನ್ನೋದನ್ನು ನೀವು ನೋಡಿದ್ರಲ್ಲ ಸ್ನೇಹಿತರೆ, ಕಲ್ತ್ಕೊಂಡ್ರಲ್ವ. ಸೊ ಇದರಿಂದ ನಿಮಗೆ ಒಂದು ನಾಲೆಡ್ಜು ಕೂಡ ಸಿಕ್ತಂಗಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು, ಕಮೆಂಟು, ಶೇರ್ ಮಾಡಿ. ಹಾಗೆ ಇದೇ ಥರ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಸ್ನೇಹಿತರೆ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್.